ಪ್ರತಿ ವರ್ಷ ಕಾತರದಿಂದ ಕಾಯುವ ಅತ್ಯಂತ ರೋಮಾಂಚಕ ಮತ್ತು ಪ್ರತಿಷ್ಠಿತ ನೆಟ್ಟಕಲ್ಲಪ್ಪ ಈಜು ಸ್ಪರ್ಧೆಗೆ ವೇದಿಕೆ ಸಿದ್ಧವಾಗಿದೆ. ನವೆಂಬರ್ 8ರಿಂದ 9ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಹಲವು ವಿಭಾಗದ ಸ್ಪರ್ಧೆಗಳು ಕಾರ್ಯಕ್ರಮದಲ್ಲಿ ನಡೆಯಲಿದೆ. 10 ಲಕ್ಷಕ್ಕೂ ಹೆಚ್ಚಿನ ನಗದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಈಜು ಕೋಚ್ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ಪ್ರದೀಪ್ ಕುಮಾರ್ ಭಾಗಿಯಾಗಲಿದ್ದು, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾವಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೋಗಗಳು ಕೂಡ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ನಮ್ಮ ಜೀವನವನ್ನು ನಾವೇ ಕೂಡ ಅಂದರೆ ಯಾವ ರೀತಿ ನಾವು ಬಲಿಷ್ಠವಾಗಿ ಆಗಿರ್ಬೋದು, ಆರೋಗ್ಯವಾಗಿರಬೇಕಂದ್ರೆ ನಾವು ಪ್ರತಿನಿತ್ಯ ಕೂಡ ಅದಕ್ಕೆ ಬೇಕಾದಂತಹ ತಕ್ಕ ವ್ಯಾಯಾಮಗಳನ್ನು ಕೂಡ ಮಾಡಬೇಕಾಗುತ್ತೆ. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಈಜುವಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು. ಅದರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಅವನ ಇವೆಂಟ್ನವರು ಇದ್ದಾರೆ. ಬನ್ನಿ ಮಾತಾಡಿಸುವ. ಸರ್, ನಿಮಗೇನೆ ಗೊತ್ತು, ಮನುಷ್ಯ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ರೋಗದಿಂದ ಬಳಲ್ತಾ ಇರುವಂಥದ್ದು. ಪ್ರಮುಖವಾಗಿ ಈಜು ಅನ್ನೋದು ಕೂಡ ನಮ್ಮ ಮನುಷ್ಯನ ದೇಹಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಸೊ ಏನು ಸರ್ ಇದು ಕಾರ್ಯಕ್ರಮ, ಯಾವ ರೀತಿ ಇರುತ್ತೆ, ಎಷ್ಟು ಜನ ಭಾಗಿಯಾಗ್ತಾರೆ, ಮಕ್ಕಳಿಗೂ ಅವಕಾಶ ಇದೆಯಾ, ದೊಡ್ಡವರಿಗೆ ಮಾತ್ರನಾ, ಹೇಗೆ ಸರ್? ಸೊ ಇದು ಪ್ರತಿ ವರ್ಷ ಆಗ್ತಾ ಇರೋದು ಪ್ರೋಗ್ರಾಮ. ಸೊ ಇದು 4ನೇ ಎಡಿಷನ್ ನಡೀತಾ ಇರೋದು. ಸೊ ಇದರಲ್ಲಿ ನಮ್ಮ ದೇಶದಿಂದ ಎಲ್ಲ ರಾಜ್ಯದಿಂದ ಸ್ವಿಮ್ಮರ್ಸನ್ನು ಭಾಗವಹಿಸ್ತಾ ಇದ್ದಾರೆ. ಈಗ ರೀಸೆಂಟಲ್ಲಿ ಒಲಿಂಪಿಕ್ ಆಯಿತು. ಒಲಿಂಪಿಕ್ ಪಾರ್ಟಿಸಿಪೇಟ್ ಮಾಡಿದವರು ಶ್ರೀಹರಿ ನಟರಾಜ್, ದಿನಿಧಿ ದೇಸಿಂದು ಅವರು ಭಾಗವಹಿಸ್ತಾ ಇದ್ದಾರೆ. ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಆಯಿತು ರೀಸೆಂಟಲ್ಲಿ. ಅಲ್ಲಿ ನಮ್ಮ ದೇಶದಿಂದ ಟಾಪ್ 19 ಸ್ವಿಮ್ಮರ್ಸ್ ಭಾಗವಹಿಸಿದ್ರು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ದೇಶದಲ್ಲಿ ಇರೋರು ಗೋವಾ, ಮಹಾರಾಷ್ಟ್ರ, ಗುಜರಾತ್, ಕೇರಳ, ತಮಿಳುನಾಡು, ಆಸಾಮ್, ಡೆಲ್ಲಿ ಈ ಎಲ್ಲ ಸ್ಟೇಟಿಂದ ಸ್ವಿಮ್ಮರ್ಸನ್ನು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ 300ಇಂದ ಜಾಸ್ತಿ ಸ್ವಿಮ್ಮರ್ಸು ಭಾಗವಹಿಸ್ತಾ ಇರೋದು. ಇದು ಒಂದೇ ಒಂದು ಕಾಂಪಿಟೇಷನ್ ಇರೋದು ಎಲ್ಲಿ ನೀವು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಒಲಿಂಪಿಕ್ ಲೆವೆಲ್ ಸ್ವಿಮ್ಮರ್ಸು, ಸೀನಿಯರ್ ಸ್ವಿಮ್ಮರ್ಸು ಮತ್ತು ನಮ್ಮ ಫ್ಯೂಚರ್ ಒಲಿಂಪಿಯನ್ಸ್ ಏಜ್ ಗ್ರೂಪ್ ಸ್ವಿಮ್ಮರ್ಸು ಅವರನ್ನು ಒಟ್ಟಿಗೆ ನೋಡ್ಬೋದು. ಓಕೆ ಸರ್, ಪ್ರಮುಖವಾಗಿ ನಿಮಗೇನೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಬ್ಯುಸಿ ಲೈಫಲ್ಲಿ ಇರುವಂಥದ್ದು. ಬರ್ತಾ ಇದ್ದಾರೆ ಸರ್ ಜನ, ಹೇಗೆ? ಹೌದು ನಮಗೆ ಭಾಳಷ್ಟು ಅಂದರೆ ರಿಜಿಸ್ಟ್ರೇಷನ್ಸ್ ಆಗಿದೆ. ಕಂಪ್ಲೀಟ್ ನಾವು ರಿಜಿಸ್ಟ್ರೇಷನ್ ಕ್ಲೋಸು ಮಾಡಿದ್ದೀವಿ. ವಿ ಆರ್ ಆಲ್ಮೋಸ್ಟ್ ಮೋರ್ ದ್ಯಾನ್ 600 ಟಾಪ್ ಅಥ್ಲೀಟನ್ನು ತೊಗೊಂಡಿದ್ದೀವಿ. ಎಲ್ಲರೂ ನ್ಯಾಷನಲ್ ಮೆಡಲಿಸ್ಟ್ ಮತ್ತು ಸ್ಟೇಟಲ್ಲಿ ಭಾಗವಹಿಸಿದವರು ಇದ್ದಾರೆ. ಓಕೆ, ನಿಮ್ಮದು ಟ್ರೈನಿಂಗ್ ಏನಾದರೂ ಇರುತ್ತಾ ಸರ್? ಯಾಕಂದರೆ ನಿಮಗೇನೆ ಗೊತ್ತಿಲ್ಲದವರು ಇದು ಮಾಡೋಕ್ಕಾಗಲ್ಲ. ಸೊ ಯಾವ ರೀತಿ ಟ್ರೈನಿಂಗ್ ಎಲ್ಲ ಇರುತ್ತೆ? ಸೊ ನಮ್ಮದು ದಿನನಿತ್ಯದಲ್ಲಿ ಇಯರ್ ಲಾಂಗ್ ಟ್ರೈನಿಂಗ್ ನಡೀತಾ ಇರುತ್ತೆ. ನಾವು 20,000ಕ್ಕಿಂತ ಜಾಸ್ತಿ ಬೆಂಗಳೂರಲ್ಲಿ ಇರೋ ಪಬ್ಲಿಕನ್ನು ಲರ್ನ್ ಟು ಸ್ವಿಮ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಬೇಕಂದ್ರೆ ನಿಮಗೂ ಗೊತ್ತು, ಲರ್ನ್ ಟು ಸ್ವಿಮ್ ಇಸ್ ಇಂಪಾರ್ಟೆಂಟ್, ಹೆಲ್ತ್ಗೋಸ್ಕರ ಬೇಕಾಗಿರುತ್ತೆ. ಸೊ ಅದನ್ನು ನಾವು ನಮ್ಮ ಸೆಂಟರಿಂದ ಕೊಡ್ತಾ ಇದ್ದೀವಿ. ನೋಡಿದ್ರಲ್ಲ, ಯಾಕಂದರೆ ಮನುಷ್ಯನ ಜೀವನಕ್ಕೆ ಪ್ರತಿನಿತ್ಯ ಕೂಡ ಆರೋಗ್ಯಕ್ಕೆ ಬೇಕಾದಂತಹ ಅಂದರೆ ನಮಗೆ ವ್ಯಾಯಾಮ ಆಗಿರ್ಬೋದು, ಈಜಾಗಿರ್ಬೋದು. ಸೊ ಈ ಇವೆಂಟ್ನ ಮೂಲಕ ನಮಗೆ ಮನುಷ್ಯನಿಗೆ ಜೀವನಕ್ಕೆ ಯಾವೆಲ್ಲ ಅಂದರೆ ಉಪಯೋಗ ಇದೆ ಅದನ್ನು ಕೂಡ ಅವ್ರು ತಿಳಿಸ್ತಾ ಹೋದರು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.